ಮಾಡ್ತಾ ಇಲ್ಲ ನಾನು. ಹಂಗೆ ಹೇಳಿಲ್ಲ, ಎಲ್ಲದಕ್ಕೂ ಏನಾರ ಒಂದು ಹುಡುಕ್ತಿರಲ್ಲ. ನಾನು ಇಲ್ಲಿ ಹುಡುಕ್ತೆ, ನೀನು ಆಡೋದಂಗೆ ನಾನು ಹೇಳೋದಂಗೆ. ಅದನ್ನ ಕಟ್ ಮಾಡಿ ತಗೊಳ್ಳಿ. ವಾಯ್ಸ್ ಓವರ್ ಹೋಯ್ತಾ, ಹಾಳು ಮಾಡಿಟ್ಟ. ಓ, ಏನ್ ಫುಲ್ ಘಮ ಘಮ ಅನ್ನಿಸ್ತಾ ಇದೀರಾ, ಏನೋ ಮಾಡ್ತಾ ಇದ್ದೀರಾ? ಸುಳ್ಳು ಹೇಳ್ಬೇಡ, ಇನ್ನು ಏನು ಸ್ಟಾರ್ಟೇ ಮಾಡಿಲ್ಲ ನಾನು, ಆಗ್ಲೇ ನಿಂಗೆ ಘಮ ಘಮ ಅಂತ ಸ್ಮೆಲ್ ಬಂದ್ಬಿಡ್ತಾ? ಸುಮ್ಮನೆ ಹಂಗೆ ಹೊಗ್ಲಬೇಕು, ಅವಾಗ ಇನ್ನೂ ರುಚಿ ರುಚಿಯಾಗಿ ಮಾಡ್ಕೊಡ್ತೀರಾ ಅಂತ. ಹಂಗೆ, ಇಲ್ಲಾಂದ್ರೆ ರುಚಿಯಾಗಿ ಮಾಡ್ತಾ ಇಲ್ಲ ನಾನು. ಹಂಗೆ ಹೇಳಿಲ್ಲ, ಎಲ್ಲದಕ್ಕೂ ಏನಾರ ಒಂದು ಹುಡುಕ್ತಿರಲ್ಲ. ನಾನು ಇಲ್ಲಿ ಹುಡುಕ್ತೆ, ನೀನು ಆಡೋದಂಗೆ ನಾನು ಹೇಳೋದಂಗೆ. ಬಾಯ್ಲಿ, ಎಲ್ರಿಗೂ ಹಾಯ್ ಹೇಳು. ಹಾಯ್ ಹಾಯ್. ಇವತ್ತು ನಾನು ಇವನಿಗೋಸ್ಕರ ಏನು ಮಾಡ್ತಾ ಇದ್ದೀನ? ಚಿಕನ್ನ. ನಾನೇ ಮಾಡ್ತಾ ಇದ್ದೀನಿ, ಹೇಳ್ತೀನಿ ತಡಿ. ಚಿಕನ್ನ ಅಲ್ಲ, ಮಟನು. ಮಶ್ರೂಮ್. ಮಶ್ರೂಮ. ಮತ್ತೆ ಇದೇನು? ಎಲ್ಲ ಏನೋ ಇವತ್ತು ನಾನು ಮಾಡ್ತಿರೋದು ವೆಜಿಟೇಬಲ್ ಬಿರಿಯಾನಿ. ಜೊತೆಗೆ ಇವ್ನಿಗೆ ಮಶ್ರೂಮ್ ಇಷ್ಟ ಅಂತ ಅದನ್ನು ಸಪ್ರೇಟಾಗಿ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಅದನ್ನ ಹೆಂಗ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಒಟ್ಟಿನಲ್ಲಿ ನಿಜ ಹೇಳ್ಬೇಕಂದ್ರೆ ರುಚಿ ರುಚಿ ಅಡುಗೆ ಮಾಡುವಂತೂ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ಥರ ಹೇಳಲಿಲ್ಲ ಅಂತ ಅಂದ್ರೂ ರುಚಿಯಾಗೆ ಮಾಡ್ಕೊಡ್ತೀನಿ, ಸುಮ್ಮನೆ ಇರು. ನಾನು ಡವ್ ಮಾಡ್ತಿಲ್ಲ, ನಿಜಾನೇ ಹೇಳಿದ್ದು, ಫ್ಯಾಕ್ಟು. ಥ್ಯಾಂಕ್ ಯು. ಸರಿ, ನನಗೂ ಮಾಡೋದನ್ನ ಹೇಳ್ಕೊಡ್ತೀರಾ? ನೋಡು, ಫಸ್ಟು ಸ್ಟವ್ ಅಂಟಿಸ್ಬೇಕು. ಸವಾಶ್, ಆಯ್ತಾ? ಗೊತ್ತೇ ಇರಲಿಲ್ಲ. ಆಮೇಲೆ ಕುಕ್ಕರ್ ಇಡಬೇಕು, ಆಮೇಲೆ ಎಣ್ಣೆ ಹಾಕ್ಬೇಕು. ನೋಡಿಲಿ, ಇಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆಯಿಲ್ನ, ಅಂದರೆ ನಿಮಗೆ ಮಾತ್ರ ಸ್ಲಿಮ್ ಆಗಿ ಮಾಡ್ಕೊಂಡ್ಬಿಡ್ರಿ, ನನಗೆ ಮಾತ್ರ ತಿನ್ಸಿ ಹಿಂಗೆ ದಪ್ಪ ಮಾಡ್ಬಿಡ್ರಿ. ಟೇಸ್ಟ್ ಬರಬೇಕು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಏನೇನು ಹಾಕ್ಬೇಕು ಇಂಗ್ರೀಡಿಯೆಂಟ್ಸ್ನ ಅಷ್ಟಷ್ಟು ಹಾಕಿದ್ರೇ ಅದಕ್ಕೆ ಟೇಸ್ಟ್ ಸಿಗೋದು, ಗೊತ್ತಾಯ್ತಾ? ಬಾಯ್ಲಿ ನೋಡು, ಫಸ್ಟು ಸಾಸಿವೆ, ಸರಿನಾ? ನೆಕ್ಸ್ಟು ನೋಡು ಕರ್ಬೇವಿನ ಸೊಪ್ಪು. ಸ್ವಲ್ಪ ನೀರು ಬಿದ್ದಿತ್ತು ಹಂಗಾಗಿ. ನೆಕ್ಸ್ಟ್ ಆನಿಯನ್, ಸ್ವಲ್ಪ ಫ್ರೈ ಆಗೋರ್ಗು ಸೆಮಿ ಫ್ರೈ ಮಾಡ್ಕೋಬೇಕೇನಲ್ಲ ಈರುಳ್ಳಿ ಆನಿಯನ್? ಹೌದು, ಒಂದು ಸ್ವಲ್ಪ ಕೆಂಪಗಾಗೋಷ್ಟು ಬೇಯಿಸ್ಕೋಬೇಕು. ಅದು ಫ್ರೈ ಆಗ್ತಾ ಇದೆ, ಜಾಸ್ತಿ ಫ್ಲೇಮ್ ಇಟ್ಟಿದ್ದೀನಿ, ಹಾಗೆ ಹೋಯ್ತು. ನೆಕ್ಸ್ಟು ನಾನು ಇಲ್ಲಿ 2 ಟೊಮೊಟೊನ ಸಣ್ಣಗೆ ರುಬ್ಕೊಂಡಿದ್ದೀನಿ, ಯಾಕೆಂದರೆ ಅದನ್ನೆಲ್ಲ ಸೈಡಿಗೆ ಹಾಕೊಂಡು ತಿಂತೀಯಲ್ಲ, ಎತ್ತಾಗದೇ ಇರಲಿ ಅಂತ. ಈ ಥರ ನೋಡಿ. ನೆಕ್ಸ್ಟು ಟೊಮೊಟೊ. ಎಲ್ಲ ಮಮ್ಮಿಗಳಿಗೂ ಟೆಕ್ನಿಕ್ಗಳು ಹೇಳ್ಕೊಡ್ತಾ ಇದ್ದೀರಾ ಟೊಮೆಟೊ ತಿನ್ಸೋದಕ್ಕೆ. ಬರೀ ಟೊಮೊಟೊ ಅಲ್ಲ ಇದು, ಮತ್ತೆ ಇನ್ನೂ ಮಸಾಲೆ ಹೆಂಗೆ ತಿನ್ನಿಸ್ತೀನಿ ಹೇಳ್ತೀನಿ. ಇದಕ್ಕೆ ನೆಕ್ಸ್ಟು ಹಸಿ ಮಸಾಲೆ. ಇವತ್ತು ನಾನು ಮಾಡ್ತಾ ಇರೋ ವೆಜಿಟೇಬಲ್ ಬಿರಿಯಾನಿಗೆ ಬೇಕಾಗೋಂಥ ಪದಾರ್ಥಗಳು: ಸ್ವಲ್ಪ ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ 12 ಹಾಕ್ಕೊಂಡಿದ್ದೀನಿ. ನಾನು ಅಕ್ಕಿನ 2 ಗ್ಲಾಸ್ ಹಾಕಿದ್ದೀನಿ, ಅಂದರೆ ಅರ್ಧ kg ಅಕ್ಕಿಗೆ ಏನೇನು ಬೇಕು ಅಂತ. ಇದು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನು, ಟೇಬಲ್ ಸ್ಪೂನು. ಜೊತೆಗೆ ಒಂದು 4ರಿಂದ 5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಒಂದು 3 ಏಲಕ್ಕಿ ಕಾಯಿ, ಜೊತೆಗೆ ಸ್ವಲ್ಪ ಗಸಗಸೆ, ಅರಿಶಿನದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್. ನಿಮಗೆ ಚಿಲ್ಲಿ ಪೌಡರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಇತ್ತು ಅಂದರೆ ನೀವು ಗ್ರೀನ್ ಚಿಲ್ಲಿನ ತೆಗ್ದಾಕಿ ಬರೀ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಅದು ಬಿಟ್ಟರೆ ಪಲಾವ್ ಎಲೆ, ಇದು ಕಲ್ಲುವು ಅಂತ, ಇದು ಗ್ರಾಸರಿ ಶಾಪಲ್ಲಿ ಸಿಗುತ್ತೆ ನಿಮಗೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಆಮೇಲೆ ಒಂದು 4 ಬಾದಾಮಿ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ, ಅದ್ರ ಜೊತೆಗೆ ಇದು ಜಾಕಾಯಿ ಅಂತ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಇನ್ನೇನು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಸರಿ, ಚೆನ್ನಾಗಿ ಇವಾಗ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇದನ್ನು. ಓಕೆ, ಬಾಯ್ಲಿ ಫುಲ್ಲು ಫ್ರೈ ಆಗಬೇಕು. ಅದು ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗುವಷ್ಟು ಫ್ರೈ ಮಾಡ್ಕೋಬೇಕು ಇದನ್ನು. ಅದ್ರ ಜೊತೆಗೇ ನಾನು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮುಂಚೆನೇ. ನೆಕ್ಸ್ಟ್ ಅದನ್ನು ಹಾಕ್ತಾಯಿದ್ದೀನಿ.
ಚೆನ್ನಾಗಿ ಫ್ರೈ ಆಗಬೇಕು. ಹ್ಞೂ ಎಲ್ಲ ಹತ್ರ ಇಟ್ಕೊ. ಆಹಾ, ಇವಾಗ ಘಮ ಘಮ ಅಂತ ಇದೆ. ಇದಕ್ಕೆ ಇನ್ನೂ ಚೆನ್ನಾಗಿ ಗಮನ ಬರಬೇಕು ಅಂದರೆ ನೋಡು, ಸಾಲ್ಟ್ ಹಾಕಿದ್ರೇ ಇದು ಫ್ಲೇವರ್ ಎಲ್ಲ ಚೆನ್ನಾಗಿ ಸ್ಮೆಲ್ ಬರೋದು. ಸ್ಮೆಲ್ಲಲ್ಲಿ ಸಾಲ್ಟ್ ಹಾಕೋದ್ರಲ್ಲೂ ಸ್ಮೆಲ್ ಚೇಂಜ್ ಆಗುತ್ತೆ ಗೊತ್ತಾ? ನೀನು ಇವಾಗ ನೋಡಬೇಕು ಹಂಗಾರೆ ಸ್ಮೆಲ್ಲಾ? ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಅದು ಫ್ರೈ ಆಗ್ತಾ ಇರಲಿ. ಒಂದು ಕಪ್ ಅಷ್ಟು ಮೊಸರು ಫ್ರೈ ಆಗ್ತಾ ಇದೆ. ಅದು ಹಸಿ ಹಸಿ ಸ್ಮೆಲ್ ಇತ್ತಲ್ಲ, ಅದೆಲ್ಲ ಹೋಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಓಕೆ, ಇದು ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ನಾನು ಈ ಮಶ್ರೂಮ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ. ವೆಜಿಟೇಬಲ್ ಬಿರಿಯಾನಿಗೆ ಮಶ್ರೂಮ್ ಯಾಕೆ ಅಂತನಾ, ನಾನಿವತ್ತು ಮಾಡ್ತಾ ಇರೋದು ವೆಜಿಟೇಬಲ್ ವಿತ್ ಮಶ್ರೂಮ್ ಬಿರಿಯಾನಿ. ಓಕೆ, ತುಪ್ಪ ಕಾದಿದೆ, ಇವಾಗ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದು ಫ್ರೈ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಇದಕ್ಕೆ ನೀರು ಹಾಕ್ಬಿಡೋಣ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೆ ಇದರಲ್ಲಿ, ಬೇಗ ಆಗಲಿ ಅಂತ. ನೀರು ಹಾಕಿದ್ದೀನಿ, ಅದು ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಮುಂಚೆನೇ ಕಾಯಿಸ್ಕೊಂಡಿದ್ದೆ ಅಲ್ವಾ, ಸೊ ಬೇಗ ಕುದಿ ಬಂದಿದೆ. ಇವಾಗ ನೆನೆಸಿ ತೊಳೆದಿಟ್ಟಿರೋ ಅಕ್ಕಿ 2 ಗ್ಲಾಸ್ ಅಂದರೆ ಅರ್ಧ kg ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಕುದಿ ಬರ್ತಾ ಇದೆ. ಇವಾಗ ಲಾಸ್ಟ್ ಫೈನಲ್ ಟಚಪ್, ಆವಾಗಲೇ ನಾನು ತುಪ್ಪದಲ್ಲಿ ಮಶ್ರೂಮ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಲಾಸ್ಟಿಗೆ ಇದಕ್ಕೆ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಫೈನಲ್ ಟಚಪ್ ಇದು. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಇನ್ನು 2 ವಿಷಿಲ್ ಕೂಗಿಸಿದ್ರೆ ಇದು ರೆಡಿ ಆಗತ್ತೆ. ಇದು ವಿಷಿಲ್ ಕೂಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಅಷ್ಟರಲ್ಲಿ ಇವೊಂದು ಎಕ್ಸಾಮ್ ಇತ್ತು, ಕಾಲೇಜ್ಗೆ ಹೋದ. ಸೊ ಅವ್ನು ಬರೋದ್ರಲ್ಲಿ ಅವ್ನಿಗೆ ಇಷ್ಟವಾಗಿರೋ ಬಿರಿಯಾನಿ ರೆಡಿಯಾಗಿರುತ್ತೆ. ಅವನೇ ಬಂದು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಬಾಯ್. ಏಯ್, 4:00 ಕಾಲೇಜ್ ಬಿಟ್ಟಿದ್ದು, ಇವನು ಕಾಯ್ಕೊಂಡು ನಾನೇನು ಜಿಮ್ಗೆ ಹೋಗ್ದೇನೆ ಇಲ್ಲೇ ಕೂತಿರ್ಬೇಕೇನೋ. ನಿನ್ಗೆ ದೊಡ್ಡ ಮನುಷ್ಯ ಬರ್ತೀಯಾ ಅಂತ? ಎಸ್ ಮಾಮಿ, ಎಕ್ಸಾಮ್ ಇತ್ತು, ಬರೋದು ಲೇಟ್ ಆಯ್ತು. ಎಕ್ಸಾಮ್ ಏನ್ ನಿನ್ಗೆ 6 ಗಂಟೆ 6:30 ಮಾಡ್ತಾರೇನೋ? ಅದು ಪ್ರಿನ್ಸಿಪಲ್ ಹತ್ರ ಒಂಚೂರು ಪ್ರೈವೇಟ್ ಮೀಟಿಂಗ್ ಇತ್ತು. ಎತ್ರ ತುಳಿತೀನಿ ಇವಾಗ. ಹೋಗ್ ಬೇಗ ತಿನ್ಬಿಟ್ಟು ಹೇಳು. ನಾನು ತಿನ್ನೋರ್ಗು ಅದಕ್ಕೆ ಉಪ್ಪು ಹಾಕಿದ್ಮೇಲೆ ಸ್ಮೆಲ್ ನೋಡ್ಬೇಕು ಅಂತಿದ್ದಲ್ಲ ನೋಡು. ಉಪ್ಪೇನು ರೈಸು ಗೀಸು ಎಲ್ಲ ಹಾಕ್ಬಿಟ್ಟಿದ್ದೀರಾ, ಗಮ್ಮ ಗಮ್ಮ ಅಂತ ಐತೆ. ಮೊಸರು? ಏಯ್, ಮೊಸರು ತಿಂದ್ರೆ ಅದ್ರ ಫ್ಲೇವರ್ ಸಿಗತ್ತಾ ನಿನ್ಗೆ ತಿನ್ನೋದಕ್ಕೆ? ಇಲ್ಲ, ಮತ್ ಸುಮ್ನೆ ಕುತ್ಕೊಂಡು ತಿನ್ನು, ತಲೆ ತಿನ್ಬೇಡ ಅಲ್ಲಿ. ತಡಿ. ನಿಜ ಸೂಪರ್ ಆಗಿದೆ. ಥ್ಯಾಂಕ್ ಯು. ನೈಸ್. ಸರಿ, ಇವಾಗ ಹೇಳೋದು ಏನದು, ಏನ್ ತಿಂತ ಇದೆಯಾ ಹೇಳು. ಮಶ್ರೂಮ್ ಬಿರಿಯಾನಿ, ವೆಜ್ ಬಿರಿಯಾನಿ ರೈಸ್. ಮಶ್ರೂಮ್ ವೆಜ್ ಬಿರಿಯಾನಿ ರೈಸ್. ನೀನು ನೇಮ್ ಇಡ್ಬೇಕಷ್ಟೇ ಅದನ್ನ. ಓಕೆ ಬಾಯ್.
ನಾನು ಜಿಮ್ ಬಾಯ್. ಹೊರಡ್ತೀನಿ. ಹ್ಮ್ ನಾನು ಜಿಮ್ ಹೊರಡ್ತೀನಿ. ಸರಿ ಆಯ್ತು ಬಾಯ್ ಹುಷಾರು. ಬಾಯ್ ಬಾಯ್.